ಎಲ್ರಿಗೂ ನಮಸ್ಕಾರ ಮಕ್ಕಳೇ. ಇವತ್ತಿನ ತರಗತಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಮತ್ತೊಂದು ಗದ್ಯ ಭಾಗವಾಗಿರ್ತಕ್ಕಂತಹ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬುವ ಪಾಠದ ಬಗ್ಗೆ ತಿಳ್ಕೊಂಡಂತ ಒಂದು ಪ್ರಯತ್ನವನ್ನ ಮಾಡೋಣ. ಮಕ್ಕಳೇ, ನಾವು ಗುರು ಅಂತಕ್ಕಂಥವ್ರು ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಮಹತ್ತರವಾಗಿರ್ತಕ್ಕಂಥದ್ದು. ನಾವು ಯಾವುದೇ ಒಬ್ಬ ವಿದ್ಯಾರ್ಥಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಥವಾ ಸಾಧನೆ ಶಿಖರವನ್ನ ಹತ್ತಲಿಕ್ಕೆ ಹೋಗ್ಬೇಕು ಅಂದಾಗ ಒಂದು ಮಾತು ಹೇಳ್ತೀವಿ, ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ಆಗ ಮಾತ್ರ ಯಶಸ್ಸಿನ ಮೆಟ್ಟಲನ್ನ ಯಶಸ್ವಿಯಾಗಿ ಹತ್ತಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತೀವಿ. ಏನಿರಬೇಕು? ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಹೀಗಿದ್ದಾಗ ಯಾವುದೇ ಒಬ್ಬ ವ್ಯಕ್ತಿ ಎಷ್ಟೇ ಜೀವನದಲ್ಲಿ ಕಷ್ಟ ನೋವುಗಳು, ಕವಲು ದಾರಿಗಳು ಏನೇ ಬಂದರೂ ಕೂಡ ಎಲ್ಲವನ್ನ ಯಶಸ್ವಿಯಾಗಿ ಮೆಟ್ಟಿ ನಿಂತು ಗುರಿಯನ್ನ ಅವನು ಮುಟ್ಬೋದಂತೆ. ಸೊ ಹಾಗಾಗಿ ಗುರುವಿನ ಪಾತ್ರ ಅಂತಕ್ಕಂಥದ್ದು ಅತ್ಯಂತ ಮಹತ್ತರವಾಗಿರ್ತಕ್ಕಂಥದ್ದು. ಗುರು ಒಬ್ಬ ವ್ಯಕ್ತಿಗೆ ದಾರಿದೀಪವಾಗಿರ್ತಕ್ಕಂಥದ್ದು. ಅಜ್ಞಾನವೆಂಬ ಅಂಧಕಾರವನ್ನು ತೊಲಗಿಸು ಜ್ಞಾನವೆಂಬ ದೀಪವನ್ನ ಹಚ್ಚತಕ್ಕಂಥವನು ಗುರುವಿನ ಕೆಲಸ ಆಗಿದೆ. ಸೊ ಅಂತಹ ಗುರುವಿನ ಮಹತ್ವವನ್ನ ಇಡೀ ಭಾರತವಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂತಹ ಅತ್ಯಂತ ಆದರ್ಶ ಶಿಕ್ಷಕರಾಗಿ ಪ್ರಖ್ಯಾತಿಯನ್ನ ಪಡೆದಂತಹ ವ್ಯಕ್ತಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತಕ್ಕಂಥವರು. ಕೇವಲ ಒಬ್ಬ ಆದರ್ಶ ಶಿಕ್ಷಕರಾಗಿ ಅಷ್ಟೇ ಅಲ್ಲ, ಒಬ್ಬ ಸಾಹಿತಿಯಾಗಿ ಕೂಡ ಇವರು ಗುರುತಿಸಿಕೊಂಡಿದ್ದಾರೆ, ರಾಯಭಾರಿಯಾಗಿ ಗುರುತಿಸಿಕೊಂಡಿದ್ದಾರೆ, ಭಾರತದ ಉಪರಾಷ್ಟ್ರಪತಿಯಾಗಿ, ಭಾರತದ ಪ್ರಥಮ ಪ್ರಜೆ ಯಾವುದು? ರಾಷ್ಟ್ರಪತಿ ಹುದ್ದೆ. ಅಂತಹ ಭಾರತದ ಪ್ರಥಮ ಪ್ರಜೆಯಾಗಿರ್ತಕ್ಕಂತಹ ರಾಷ್ಟ್ರಪತಿ ಹುದ್ದೆಯನ್ನು ಕೂಡ ಅಲಂಕರಿಸಿ ಭಾರತದ ನಾನಾ ಹಂತಗಳಲ್ಲಿ ಕೆಲಸ ಮಾಡುವ ಮುಖೇನ ಇಡೀ ರಾಷ್ಟ್ರಕ್ಕೆ, ಇಡೀ ದೇಶಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥವ್ರು, ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂಥವ್ರು. ಅವರನ್ನು ನೋಡಿ ಮಕ್ಕಳೇ, ಇವತ್ತಿನ ಶಿಕ್ಷಕರ ದಿನಾಚರಣೆಯನ್ನ ನಾವೇನಾದ್ರೂ ಆಚರಣೆ ಮಾಡ್ತಾ ಇದ್ವಿ ಅಂತಂದಾಗ ಅದು ಸೆಪ್ಟೆಂಬರ್ 5ನೇ ತಾರೀಕು. ಪ್ರತಿ ವರ್ಷ ನಾವೆಲ್ಲರೂ ಕೂಡ ಸೆಪ್ಟೆಂಬರ್ 5ನೇ ತಾರೀಕು ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಯಾಕಾಗಿ ಆಚರಣೆ ಮಾಡ್ತೀವಿ? ಯಾರ ಸವಿ ನೆನಪಿಗಾಗಿ ಈ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ ಅಂತ ಬಂದಾಗ ಖಂಡಿತವಾಗಬಹುದು ಮಕ್ಕಳೇ, ಇವರೇ ನಮ್ಮ ಆದರ್ಶ ಶಿಕ್ಷಕರಾಗಿರ್ತಕ್ಕಂತಹ, ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂತಹ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ನೆನಪಿಗಾಗಿ ಅವರ ಜನ್ಮದಿನಾಚರಣೆಯನ್ನ ನಾವು ಏನಂತೇಳಿ ಶಿಕ್ಷಕರ ದಿನಾಚರಣೆಯನ್ನ ಪ್ರತಿ ವರ್ಷವೂ ಕೂಡ ಆಚರಣೆಯನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ. ಅಂತಹ ಮಹಾನ್ ಸಾಧಕ, ಶ್ರೇಷ್ಠ ತತ್ವಜ್ಞಾನಿಯಾಗಿರ್ತಕ್ಕಂತಹ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಕುರಿತಂತೆ ಅವರ ಜೀವನದಲ್ಲಿ ಗಳಿಸಿದಂತಹ ಅವರ ಒಂದು ಬಾಲ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಅವರ ಒಂದು ಆರಂಭಿಕ ವೃತ್ತಿ ಜೀವನ ಆಗಿರ್ಬೋದು, ನಂತರದಲ್ಲಿ ಅವರು ಯಾವ ಹಂತಗಳಲ್ಲಿ ಏನೆಲ್ಲ ಸೇವೆಯನ್ನು ಸಲ್ಲಿಸಿದರು, ಯಾವ ಹುದ್ದೆಗಳನ್ನು ಅಲಂಕರಿಸಿದರು, ನೆಕ್ಸ್ಟ್ ಅವರ ಒಬ್ಬ ಸಾಹಿತಿಯಾಗಿ ಏನೇನೆಲ್ಲ ಕೃತಿಗಳನ್ನು ರಚಿಸಿದರು, ನೆಕ್ಸ್ಟ್ ಇಷ್ಟೆಲ್ಲ ಸಾಧನೆ ಮಾಡಿದಂತಹ ಇವರಿಗೆ ಯಾವುದಾದ್ರೂ ಪ್ರಶಸ್ತಿ ಕೂಡ ಬಂದಿರ್ಬೇಕಲ್ವಾ? ಆ ಪ್ರಶಸ್ತಿಗಳಾಗಾದ್ರೆ ಏನೇನು ಬಂದು ಅದೆಲ್ಲರ ಕುರಿತಂತೆ ನಿಮಗೆ ಇಟ್ಟಿರ್ತಕ್ಕಂತಹ ಒಂದು ಗದ್ಯ ಬಹಳ ಅಷ್ಟೇ ಅರ್ಥಗರ್ಭಿತವಾಗಿರ್ತಕ್ಕಂತಹ, ಸುಂದರವಾಗಿರ್ತಕ್ಕಂತಹ ಗದ್ಯ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣ ಅಂತಕ್ಕಂತಹ ಒಂದು ಗದ್ಯ ಭಾಗವಾಗಿದೆ. ಈ ಒಂದು ಗದ್ಯ ಭಾಗವನ್ನ ಯಾವ ಮಕ್ಕಳೇ ವ್ಯಕ್ತಿ ಚಿತ್ರ ಇದು. ಈ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣ ಅಂತಕ್ಕಂತಹ ವ್ಯಕ್ತಿ ಚಿತ್ರ ಗದ್ಯ ಭಾಗವನ್ನ KS ರತ್ನಮ್ಮ ಅವರ ಡಾಕ್ಟರ್ S ರಾಧಾಕೃಷ್ಣನ್ ಜೀವನ ಸಾಧನೆ ಮತ್ತು AN ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಕೃತಿಗಳ ಆಧಾರದಿಂದ ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿ ನಿಗದಿಪಡಿಸಿದೆ ಮಕ್ಕಳೇ. KS ರತ್ನಮ್ಮ ಅವರ ಡಾಕ್ಟರ್ S ರಾಧಾಕೃಷ್ಣನ್ ಜೀವನ ಸಾಧನೆ ಮತ್ತು AN ಮೂರ್ತಿರಾವ್ ಅವರ ಚಿತ್ರಗಳು ಪತ್ರಗಳು ಕೃತಿಗಳ ಆಧಾರ
ರಚನಾ ಸಮಿತಿಯವರು ಈ ಒಂದು ಗದ್ಯ ಭಾಗವನ್ನು ನಿಮಗೆ ನಿಗದಿಪಡಿಸಿರ್ತಕ್ಕಂಥದ್ದು ಮಕ್ಕಳೇ. ನೋಡೋಣ ನಾವೀಗ ಈ ಪ್ರಸ್ತುತ ಪಾಠದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಹೇಗೆಲ್ಲ ಹೇಳಿದರೆ ಅನ್ನೋದನ್ನ ನಾವು ಈ ಪ್ರಾರಂಭದಲ್ಲಿ ಪ್ರವೇಶ ಭಾಗಕ್ಕೆ ಕೊಡೋಣ ಮಕ್ಕಳೇ. ಪ್ರವೇಶ ಭಾಗವನ್ನ ನೋಡ್ಕೊಳ್ಳಿ. ನೋಡ್ಕೊಳ್ಳಿ ಮಕ್ಕಳೇ, ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತಿ ಚಿತ್ರವು ಒಂದು. ನಿರ್ದಿಷ್ಟ ವ್ಯಕ್ತಿಯ ಜೀವನ ಸಾಧನೆ ಸ್ಥಿತಿಯನ್ನ ಕಲಾತ್ಮಕವಾಗಿ ದಾಖಲಿಸುವ ಕ್ರಮ. ವಿಸ್ತೃತ ಸುದೀರ್ಘ ವಿವರದ ಬರಹ ಜೀವನ ಚರಿತ್ರೆಯಾದರೆ ಸ್ಥೂಲ ಚಿತ್ರಣ ವ್ಯಕ್ತಿ ಚಿತ್ರ. ವ್ಯಕ್ತಿ ತನ್ನ ಜೀವನದ ಘಟನೆಗಳನ್ನ ಸ್ವತಃ ಬರೆದುಕೊಂಡರೆ ಅದು ಆತ್ಮಕಥನ. ಹೀಗೆ ಆಧುನಿಕ ಕನ್ನಡದಲ್ಲಿ 3 ಬಗೆಯ ಸಾಹಿತ್ಯ ಕೃತಿಗಳು ರಚನೆಯಾಗಿವೆ. ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರದು ವಿಶಿಷ್ಟ ವ್ಯಕ್ತಿತ್ವ. ಆದರ್ಶ ಶಿಕ್ಷಕ, ತತ್ವಜ್ಞಾನಿ, ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯಾಗಿ ಮಾದರಿಯಾಗಿದ್ದಾರೆ. ಅವರ ಜೀವನ ಸಾಧನೆಯ ಸ್ಥೂಲ ನೋಟ ಪ್ರಸ್ತುತ ಗದ್ಯ ಪಾಠದಲ್ಲಿ ವ್ಯಕ್ತಗೊಂಡಿದೆ. ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ದಾರಿದೀಪವಾಗತಕ್ಕಂಥವ್ರು, ಮಾರ್ಗದರ್ಶಿಯಾಗಿರ್ತಕ್ಕಂಥವ್ರು, ಪ್ರೇರಕ ಶಕ್ತಿಯಾಗಿ ನಿಂತಕ್ಕಂಥವ್ರು ರಾಧಾಕೃಷ್ಣನ್ ಅವರು. ಅವರನ್ನ ಕುರಿತಂತೆ ಇರತಕ್ಕಂತಹ ಗದ್ಯ ಭಾಗವೇ ಪ್ರಸ್ತುತ ಪಾಠವಾದ ಮಕ್ಕಳೇ. ನೋಡಿ, ಈಗ ಗೊತ್ತಾ ಹೋಗ್ತೀನಿ, ನೋಡ್ಕೊಳ್ಳಿ ಮಕ್ಕಳೇ. ನೀವೊಬ್ಬರೇ ನನ್ನನ್ನ ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನ ಬಿಟ್ಟು ಹೋಗುತ್ತಿರುವಿರಿ, ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಾಗಿರ್ಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೀಗೆ ಹೇಳಿದರು: ಅಷ್ಟೇ ಅಲ್ಲ, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತುಗಳನ್ನ ಸ್ಮರಿಸಿಕೊಂಡರು. ಅದನ್ನ ಅಳವಡಿಸಿಕೊಂಡಾಗ ಯಾವುದೇ ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ, ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನ ತೋರುತ್ತದೆ. ಅವರು ಅದನ್ನು ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಮಾನತೆಯ ಅರಿವಾಗುವುದೆಂಬ ವಿಷಯವನ್ನು ಅವರು ಎಲ್ಲಾ ಧರ್ಮಗಳ ಆಳವಾದ ಅಧ್ಯಯನದಿಂದ ಸಾಧಿಸಿ ತೋರಿಸಿದರು. ರಾಧಾಕೃಷ್ಣನ್ ತಮ್ಮ ವಿದ್ವತ್ತಪದ ಫಲವಾಗಿ ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆನಿಸಿದರು. ರಾಧಾಕೃಷ್ಣನ್ ಅವರು ಆಂಧ್ರ ಪ್ರದೇಶ, ಈಗಿನ ಸೀಮಾಂಧ್ರ ಮತ್ತು ತಮಿಳುನಾಡಿನ ಗಡಿಭಾಗದಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಕ್ರಿಸ್ತಶಕ 1888 ಸೆಪ್ಟೆಂಬರ್ 5ರಂದು ಜನಿಸಿದರು. ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ಇವರ ಮುತ್ತಜ್ಜ ವೀರಸ್ವಾಮಿ ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ನೆಲೆಸಿದರು. ಪತ್ನಿ ಶಿವಕಾಮು, ಪದ್ಮಾ ಅಂತ ಕೂಡ ಕರೀತಾರೆ, ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದರು. ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟವಿರಲಿಲ್ಲ. ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಲಿ ಎಂಬ ಅಪೇಕ್ಷೆ, ಆದರೆ ಅದು ಸಾಧ್ಯವಾಗಲಿಲ್ಲ. ಅನಂತರ ತಿರುಪತಿಯ ಹರ್ಮಸ್ಬರ್ಗ್ ಮಿಷನರಿ ಶಾಲೆಗೆ ಸೇರಿಸಿದರು. ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು. ಪ್ರೌಢಶಾಲಾ ಶಿಕ್ಷಣ ಮುಗಿಸಿದ ರಾಧಾಕೃಷ್ಣನ್ ವೆಲ್ಲೂರಿನ ಊಸ್ ಕಾಲೇಜಿಗೆ BA ಪೂರ್ವದ 2 ವರ್ಷಗಳ ಕಲಾ ಪದವಿಗೆ ಸೇರಿದರು. ಮಿಷನರಿ ಶಾಲೆಯ ಶಿಸ್ತಿನ ತರಬೇತಿಯಿಂದ ರಾಧಾಕೃಷ್ಣನ್ ಅವರ ಮನಸ್ಸು ನಿಧಾನವಾಗಿ ಅಧ್ಯಯನದತ್ತವಾಯಿತು. ಗ್ರಹಣ ಶಕ್ತಿ ಚುರುಕಾಯಿತು. ವಿದ್ಯಾರ್ಥಿ ಜೀವನದ ಗುರಿಯ ಅರಿವು ಅವರಿಗಾಯಿತು. ಶಿಸ್ತು ಗಾಂಭೀರ್ಯಗಳೊಡನೆ ಅಧ್ಯಯನಶೀಲರಾಗತೊಡಗಿದರು. ವಿದ್ಯಾರ್ಥಿ ವೇತನ ಪಡೆದು ಅಂದಿನ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವಿಗೆ ಸೇರಿದರಲ್ಲದೆ ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿನಿಸಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ಮನೆ ಜವಾಬ್ದಾರಿ ಹೊತ್ತ ಇವರು ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠ ಹೇಳಿ ಹಣ ಕಳಿಸುತ್ತಿದ್ದರು. ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯನ್ನು ನಿವಾರಿಸಲಾಗದ ತೊಡಕೆಂದು ಭಾವಿಸಲಿಲ್ಲ. ಬಡತನದ ಬೇಗೆಯಲ್ಲಿ ತಮ್ಮ ಆಸಕ್ತಿಯ ವಿಷಯವಾದ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದರು. ರಾಧಾಕೃಷ್ಣನ್ ಅವರು ಶಿಕ್ಷಣ ಇಲಾಖೆಯ ಸಹಾಯಕ ಇನ್ಸ್ಪೆಕ್ಟರ್ ಆಗಿ ಮದ್ರಾಸಿನ, ಈಗಿನ ಚೆನ್ನೈ, ಮೊದಲ ಸೇವೆಯನ್ನ ಆರಂಭಿಸಿದರು. ಆ ನಂತರ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜು, ಸೈಯದ್ಪೇಟೆಯ ಟೀಚರ್ಸ್ ಟ್ರೈನಿಂಗ್ ಕಾಲೇಜು, ಆಂಧ್ರದ
ಅನಂತಪುರ ಹಾಗೂ ರಾಜಮಂಡ್ರಿಯ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿದರು. ಈ ಅವಧಿಯಲ್ಲಿ ಸಂಸ್ಕೃತವನ್ನ ಪಂಡಿತರಿಂದ ಕಲಿತರಲ್ಲದೆ ಗಾಂಧೀಜಿಯವರನ್ನ ಭೇಟಿ ಮಾಡಿ ರಾಷ್ಟ್ರೀಯ ಹೋರಾಟವನ್ನ ಬೆಂಬಲಿಸಿ ಲೇಖನವನ್ನ ಬರೆದರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಉಪ ಪ್ರಾಧ್ಯಾಪಕರಾಗಿ ಹಾಗೂ ಕೋಲ್ಕತ್ತಾದಲ್ಲಿ ಹಿಂದಿನ ಕಲ್ಕತ್ತಾ ಪ್ರಾಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಸ್ಮರಣೀಯ. ಇದಲ್ಲದೆ ಆಂಧ್ರ, ದೆಹಲಿ, ಬನಾರಸ್ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಯಾಗಿ ಸೇವೆ ಸಲ್ಲಿಸಿ ಅವುಗಳ ಪುರೋಭಿವೃದ್ಧಿಗೆ ಶ್ರಮಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲೂ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ರಾಧಾಕೃಷ್ಣನ್ ಅವರ ಬೋಧನಾ ಶೈಲಿ, ನಿರರ್ಗಳತೆ, ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನ ಬಹುಬೇಗ ಆಕರ್ಷಿಸಿತು. ತಮ್ಮ ಪ್ರಾಧ್ಯಾಪಕತ್ವವನ್ನ ಯಾವಾಗಲೆಂದರೆ ಆವಾಗ ಕಳಿಸಿ ಏರು ಜೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು. ಶಿಕ್ಷಕರೊಬ್ಬನ ಗೌರವವು ಬೋಧನೆಯಿಂದಲೇ ವೃದ್ಧಿಯಾಗುತ್ತದೆ. ಜೊತೆಗೆ ವ್ಯಕ್ತಿತ್ವದ ಸೌಜನ್ಯ, ಸ್ನೇಹಶೀಲತೆ ಎಲ್ಲರ ಗಮನವನ್ನ ಸೆಳೆಯುತ್ತದೆ. ಮಕ್ಕಳ ಇವತ್ತಿಗೆ ಇಷ್ಟಕ್ಕೆ ಇರಲಿ. ಇದರ ಒಂದು ವಿವರಣೆಯ ಸಾರಾಂಶವನ್ನ ಏನಿದೆ ಅನ್ನೋದನ್ನ ನಾವು ವಿವರವಾಗಿ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ. ನೀವೊಮ್ಮೆ ಇದನ್ನ ಮನಸ್ಸಲ್ಲೇ ಒಂದೆರಡು ನಿಮಿಷಗಳಲ್ಲಿ ಓದ್ಕೊಳ್ಳಿ ಮಕ್ಕಳೇ. ಆಯ್ತಾ? ಓಕೆ, ನೋಡ್ಕೊಳ್ಳಿ ಮಕ್ಕಳೇ. ಒಂದು ಸಾರಾಂಶವನ್ನ ಈಗ ಹೇಳ್ತಾ ಹೋಗ್ತೀವಿ. ನೀವೊಬ್ಬರೇ ನನ್ನನ್ನ ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನ ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೀಗೆ ಹೇಳಿದರು. ಈ ಮಾಸ್ಕೋ ಎಲ್ಲಿ ಬರುತ್ತೆ ಮಕ್ಕಳೇ? ಮಾಸ್ಕೋ ಅಂತಕ್ಕಂಥದ್ದು ರಷ್ಯಾ ದೇಶದ ರಾಜಧಾನಿ ಮಕ್ಕಳೇ. ಈಗ ಭಾರತದ ರಾಜಧಾನಿ ಯಾವ್ದಪ್ಪ ಅಂದ್ರೆ ನವದೆಹಲಿ. ಕರ್ನಾಟಕದ ರಾಜಧಾನಿ ಯಾವ್ದಂದ್ರೆ ಬೆಂಗಳೂರು ಅಂತ ನಾವು ಹೇಗೆ ಹೇಳಿದ್ವೋ, ಸೊ ಅದೇ ರೀತಿಯಾಗಿ ರಷ್ಯಾ ದೇಶದ ರಾಜಧಾನಿ ಮಾಸ್ಕೋ ಅಂತಕ್ಕಂಥ ಒಂದು ಪ್ರದೇಶ. ಸೊ ಅಂತಹ ಒಂದು ಮಾಸ್ಕೋ ಅಂತಕ್ಕಂತಹ ಮಕ್ಕಳೇ, ಇಂತಹ ಒಂದು ಮಾಸ್ಕೋ ಸಿಟಿಗೆ, ಮಾಸ್ಕೋ ನಗರಕ್ಕೆ ರಾಧಾಕೃಷ್ಣನ್ ಅವರು ಹೋಗಿರ್ತಾರೆ. ಹೋದಂತಹ ಸಂದರ್ಭದಲ್ಲಿ ಆ ಒಂದು ದೇಶದ ಅಧ್ಯಕ್ಷರಾಗಿರ್ತಕ್ಕಂತಹ ಸ್ಟಾಲಿನ್, ಮಕ್ಕಳೇ ಸ್ಟಾಲಿನ್ ಯಾರು ಅನ್ನೋದನ್ನ ನೀವು
ಸೋಷಿಯಲ್ ಸೈನ್ಸ್ ಅಲ್ಲಿ ಅಂದ್ರೆ ಸಮಾಜ ವಿಜ್ಞಾನದ ಪುಸ್ತಕದಲ್ಲಿ ಹೆಚ್ಚಿನದಾಗಿ ಅಭ್ಯಾಸ ಮಾಡಿದ್ರೆ ಅನ್ಕೊಂತೀನಿ. ಸೊ ಹಾಗಾಗಿ ಸ್ಟಾಲಿನ್ ಅಂತಕ್ಕಂಥನು ಅಪ್ರತಿಮವಾಗಿರ್ತಕ್ಕಂಥ ವ್ಯಕ್ತಿ, ಜೊತೆಗೆ ಅಷ್ಟೇ ಜನಪ್ರಿಯವಾಗಿರ್ತಕ್ಕಂಥವ್ರು, ಅಷ್ಟೇ ಒಂದು ಸುಧಾರಣೆಯಿಂದಾಗಿ ಜನಪ್ರಿಯವಾಗಿರ್ತಕ್ಕಂಥ ಇಡೀ ವಿಶ್ವಕ್ಕೆ ಹೆಸರು ಗಳಿಸಿರ್ತಕ್ಕಂಥವ್ರು, ವಿಶ್ವದಲ್ಲಿ ಹೆಸರು ಗಳಿಸಿರ್ತಕ್ಕಂಥ ಸ್ಟಾಲಿನ್ ಅಂತಕ್ಕಂತಹ ವ್ಯಕ್ತಿ. ಅಂತಹ ಶ್ರೇಷ್ಠ ಮಹಾನ್ ವ್ಯಕ್ತಿ ಅಂತಕ್ಕಂಥವನು ಸಾಮಾನ್ಯವಾಗಿ ಬೇರೆ ಒಬ್ಬ ದೇಶದ ವ್ಯಕ್ತಿಯನ್ನ ಹೊಗಳ್ತಾ ಇದ್ದಾರೆ ಅಂತಂದಾಗ ಆ ವ್ಯಕ್ತಿಯ ವ್ಯಕ್ತಿತ್ವ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಎತ್ತರದಲ್ಲಿತ್ತು ಅನ್ನೋದು ನಾವಿಲ್ಲಿ ಗಮನಿಸಬಹುದು. ಒಬ್ಬ ರಷ್ಯಾ ದೇಶದ ಅಧ್ಯಕ್ಷರಾಗಿರ್ತಕ್ಕಂತಹ ಸ್ಟಾಲಿನ್ ಅಂತಕ್ಕಂಥವ್ರು ನಮ್ಮ ಭಾರತದ ವ್ಯಕ್ತಿಯನ್ನ ಹೊಗಳ್ತಾ ಇದ್ದಾರೆ. ಆ ವ್ಯಕ್ತಿ ಯಾರಲ್ಲ, ರಾಧಾಕೃಷ್ಣನ್ ಅವರು. ಆ ರಾಧಾಕೃಷ್ಣನ್ ಅವರ ಹೊಗಳ್ತಾ ಇದ್ದಾರೆ. ರಾಧಾಕೃಷ್ಣನ್ ಅವರ ವ್ಯಕ್ತಿತ್ವ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಎತ್ತರದ ಸ್ಥಾನದಲ್ಲಿ ಇತ್ತು, ಎಷ್ಟು ಹೆಸರನ್ನ ಗಳಿಸಿದ್ರು ಆ ಒಂದು ಸಂದರ್ಭದಲ್ಲಿಯೇ ಅನ್ನೋದನ್ನ ನಾವಿಲ್ಲಿ ಪ್ರಾರಂಭದಲ್ಲಿ ತಿಳ್ಕೋಬಹುದು. ನೋಡಿ, ಅದಕ್ಕೆ ಹೇಳ್ತಾರೆ, ನೀವೊಬ್ಬರೇ ನನ್ನನ್ನ ಮನುಷ್ಯನಂತೆ ಕಂಡು ವರ್ತಿಸಿದವರು. ಸೊ ಸ್ಟಾಲಿನ್ ಅಂತಕ್ಕಂಥನು ಅತ್ಯಂತ ಕೋಪಗೊಂಡಿರ್ತಕ್ಕಂತಹ, ಕೋಪ ತುಂಬಂತಹ ವ್ಯಕ್ತಿ. ಅವನನ್ನು ಮಾತಾಡಿಸಬೇಕು, ಅವನ ಜೊತೆ ವ್ಯವಹರಿಸಬೇಕು ಅಂದ್ರೆ ಅಷ್ಟು ಸುಲಭವಾಗಿರ್ತಕ್ಕಂತಹ ಮಾತಲ್ಲ. ಸೊ ಅವನ ಒಂದು ಕೆಲವೊಂದು ನಿಲುವುಗಳಿಂದಾಗಿ ಅವತ್ತಿನ ಕಾಲದಲ್ಲಿ ಇರ್ತಕ್ಕಂತಹ ಅವನ ಸುತ್ತಮುತ್ತಲ ಜನ ಇರ್ಬೋದು ಅಥವಾ ಬೇರೆ ಬೇರೆ ದೇಶದ ದೇಶಗಳಾಗಿರ್ಬೋದು, ಸೊ ಸ್ಟಾಲಿನ್ ಅನ್ನ ನಾವು ಒಂದು ರೀತಿಯಾಗಿ ಕ್ರೂರ ಪ್ರಾಣಿಯ ರೀತಿಯಾಗಿ ನೋಡ್ತಾ ಇರ್ತಕ್ಕಂತಹ ಒಂದು ಸಂದರ್ಭ. ಸೊ ಅಂತಹ ಸಂದರ್ಭದಲ್ಲಿ ಅದು ಸ್ಟಾಲಿನ್ ಅವರು ಕೂಡ ಗೊತ್ತಾಗಿತ್ತು. ಅಂತಹ ಒಂದು ಸಂದರ್ಭದಲ್ಲಿ ಸ್ಟಾಲಿನ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ನಮ್ಮ ರಾಧಾಕೃಷ್ಣನ್ ಅವರನ್ನ ಒಬ್ಬ ಮನುಷ್ಯನಿಗೆ ಎಷ್ಟು ಗೌರವವನ್ನ ಕೊಡಬೇಕು, ಎಷ್ಟು ಮರ್ಯಾದೆಯನ್ನ ಕೊಡಬೇಕು, ಮನುಷ್ಯರನ್ನ ಹೇಗೆ ಕಾಣಬೇಕು, ಸೊ ಆ ರೀತಿಯಾಗಿ ಇವರು ಅತ್ಯಂತ ವಿನಮ್ರ ಪೂರ್ವಕವಾಗಿ ರಾಧಾಕೃಷ್ಣನ್ ಅವರನ್ನ ಅವರು ಸ್ಟಾಲಿನ್ ಅವರನ್ನ ಕಂಡಿರ್ತಾರೆ. ಸೊ ಅದನ್ನ ಅವರು ಗುರುತಿಸಿರ್ತಾರೆ. ಸೊ ಅದನ್ನ ಈಗ ರಾಧಾಕೃಷ್ಣನ್ ಅವರು ಬೀಳ್ಕೊಡಿದಾಗ ರಷ್ಯಾ ದೇಶದಿಂದ ನಮ್ಮ ಭಾರತ ದೇಶಕ್ಕೆ ಹೊರಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಸಣ್ಣ ಒಂದು ಫಂಕ್ಷನ್ ಸಮಾರಂಭವನ್ನ ಏರ್ಪಾಡು ಮಾಡಿ ಅವರು ಒಂದು ಸನ್ಮಾನವನ್ನ ಮಾಡಿ, ಆ ಸನ್ಮಾನದ ಭಾಷಣದಲ್ಲಿ ರಾಧಾಕೃಷ್ಣನ್ ಅವರ ಕುರಿತಂತೆ ಹೇಳ್ತಾರೆ, ನೀವೊಬ್ಬರೇ ನನ್ನನ್ನ ಕಂಡು ಮನುಷ್ಯನಂತೆ ವರ್ತಿಸಿದವರು ಅಂತೇಳಿ ರಾಧಾಕೃಷ್ಣ ಅವರ ವ್ಯಕ್ತಿತ್ವವನ್ನ ಹೊಗಳ್ತಾ ಇರೋದು. ಜೊತೆಗೆ ನೀವು ನಮ್ಮನ್ನ ಬಿಟ್ಟು ಹೋಗುತ್ತಿರುವಿ, ನನಗಿದು ದುಃಖ ನಡೆಯೋರು. ಇಂತಹ ಮೇರು ವ್ಯಕ್ತಿತ್ವದ ನೀವುಗಳು ನಮ್ಮನ್ನ ಬಿಟ್ಟು ನಿಮ್ಮ ದೇಶಕ್ಕೆ ವಾಪಸ್ ಹೋಗ್ತಿದ್ರಿ, ಇದು ನಮಗೆ ಅತ್ಯಂತ ದುಃಖಕರವಾಗಿರ್ತಕ್ಕಂತಹ ನೋವಿನ ಸಂಗತಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ಜೊತೆಗೆ ಆದ್ರೂ ಪರವಾಗಿಲ್ಲ, ನೀವು ನಮ್ಮನ್ನ ಬಿಟ್ಟು ಹೋದ್ರೂ ಪರವಾಗಿಲ್ಲ, ಆದ್ರೆ ನೀವು ಎಲ್ಲೇ ಇರಿ, ಆದ್ರೆ ನಿಮ್ಮ ಬಾಳು ಅತ್ಯಂತ ಉಜ್ವಲವಾಗಿ ತುಂಬಾ ಹೆಚ್ಚು ಕಾಲ ನೀವು ಬದುಕಬೇಕು, ತುಂಬಾ ಚೆನ್ನಾಗಿ ಬದುಕಬೇಕು, ನಿಮ್ಮ ವ್ಯಕ್ತಿತ್ವ ಉಳಿದಂತಹ ಇನ್ನೂ ಎಷ್ಟೋ ಜನಕ್ಕೆ ಮಾದರಿಯಾಗಿ ಇರಲಿ ಅನ್ನೋ ಒಂದು ಮನಸ್ಸು ಆರೈಕೆಯನ್ನ ಮಾಡ್ತಾರೆ, ಅನಿಸ್ತಾರೆ ಅವರು. ಸೊ ಜೊತೆಗೆ ಇನ್ನೊಂದು ನೋಡಿದ್ರೆ, ನಾನು ಹೆಚ್ಚು ಕಾಲ ಬಾಳೋದು, ಯಾಕಂದ್ರೆ ಅವರ ವ್ಯಕ್ತಿತ್ವ ಗೊತ್ತಿರುತ್ತೆ, ಇಂತಹ ಜನರ ವಿರೋಧವನ್ನ ಕಟ್ಕೊಂಡು ನಾನು ಹೆಚ್ಚು ಬಾಳೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ಹೆಚ್ಚು ಕಾಲ ಬದುಕಬೇಕಂತ ಹೇಳ್ತಾರೆ, ನಾನು ಬಾಳೋದಿಲ್ಲ ಹೆಚ್ಚು ಕಾಲ ಅನ್ನೋದು ಕೂಡ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗಿರುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿಯೇ ರಾಧಾಕೃಷ್ಣನ್ ಹೇಳಿದ ಮಾತುಗಳನ್ನ ಸ್ಮರಿಸಿಕೊಂಡರು. ನೋಡಿ, ಮಾಸ್ಕೋದಲ್ಲಿ ನಡೆದಂತಹ ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮತ್ತೊಂದು ಮಾತನ್ನು ಕೂಡ ಹೇಳ್ತಾರೆ. ಅಂದ್ರೆ ಸ್ಟಾಲಿನ್ ಮತ್ತು ರಾಧಾಕೃಷ್ಣನ್ ಅವರು ಪ್ರಥಮ ಭೇಟಿ ಏನ್ ಆಗಿದ್ರು, ಪ್ರಥಮ ಫಸ್ಟ್ಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರಿಗೆ ಒಂದು ಮಾತನ್ನು ಹೇಳ್ತಾರಂತೆ. ಈ ಮಕ್ಕಳಿಗೆ ಗೊತ್ತಿದೆ ನಿಮಗೆ ಕಥೆ, ಇತಿಹಾಸದಲ್ಲಿ ಕಳಿಂಗ ಯುದ್ಧ, ಅಶೋಕನು ನಡೆಸಿದಂತಹ ಕಳಿಂಗ ಯುದ್ಧದಲ್ಲಿ ಅಶೋಕನು ಆ ಒಂದು ಯುದ್ಧದಲ್ಲಿ ಸಾಕಷ್ಟು ಅನಾಹುತ ಅಂತಕ್ಕಂಥದ್ದು ಉಂಟಾಗಿರುತ್ತೆ, ರಕ್ತದ ಕೋಡಿ ಅಂತಕ್ಕಂಥದ್ದು ಹರಿದಿರುತ್ತೆ, ಎಷ್ಟೋ ಜನ ಪ್ರಾಣವನ್ನ ಕಳ್ಕೊಂಡಿರ್ತಾರೆ, ಕೈ ಕಾಲುಗಳನ್ನ ಕಳ್ಕೊಂಡಿರ್ತಾರೆ. ಅವರ ಒಂದು ಆ ಎಲ್ಲ ನೋವುಗಳನ್ನ, ಅಂದ್ರೆ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಯರ ಮಕ್ಕಳ ಹೆಂಡತಿಯ ನೋವನ್ನು ನೋಡಿರಬಹುದು, ಅಥವಾ ಕೈ ಕಾಲು ಕಳಗೊಂಡಿರ್ತಕ್ಕಂತಹ ಸೈನಿಕರ ಒಂದು ವ್ಯಥೆಯನ್ನ ನೋಡ್ತಾ ಇರಬಹುದು. ಅವೆಲ್ಲ ದೃಶ್ಯವನ್ನ ಕಂಡಂತಹ ಅಶೋಕನಿಗೆ ಈ ಯುದ್ಧ ಅಂತಕ್ಕಂಥದ್ದು ನನಗೆ ಬೇಕಾ, ಯಾಕಾಗಿ ಮಾಡಬೇಕು, ಕೇವಲ ನನ್ನ ಸ್ವಾರ್ಥಕ್ಕಾಗಿ ಇಷ್ಟೊಂದು ಜನರಿಗೆ ನಾನು ನೋವು ಕೊಡಬೇಕಾ, ಇಷ್ಟೊಂದು ಜನರ ಪ್ರಾಣ ಹರಿಬೇಕಾ ಅನ್ನೋ ಒಂದು ಮನ ಪರಿವರ್ತನೆ ಅಂತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಅಶೋಕ ನಡೆಸಿದಂತಹ ಕಳಿಂಗ ಯುದ್ಧವೇ ಕೊನೆ, ಮುಂದೆಂದೂ ಕೂಡ ಅವನು ಕಳಿಂಗ ಯುದ್ಧದ ಹೊರತಾಗಿ ಮತ್ತೆ ಯಾವ ಯುದ್ಧವನ್ನು ಕೂಡ ಅವನು ಮಾಡೋದಿಲ್ಲ. ಅತ್ಯಂತ ಶಾಂತ ಸ್ವಭಾವವನ್ನು ಮೈಗೂಡಿಸ್ಕೊಳ್ತಾನೆ, ಬೌದ್ಧ ಧರ್ಮದ ಅನುಯಾಯಿ ಆಗ್ತಾನೆ.
ಸೊ ಬೌದ್ಧ ಧರ್ಮದ ಅನುಯಾಯಿ ಆಗ್ಬಿಟ್ಟು ಸೊ ಯುದ್ಧವನ್ನ ಸಂಪೂರ್ಣವಾಗಿ ನಿಲ್ಲಿಸ್ತಾರೆ. ಸೊ ಆ ರೀತಿಯಾಗಿ ಅಶೋಕ ಹೆಂಗೆ ಕಳಿಂಗ ಯುದ್ಧದ ನಂತರದಲ್ಲಿ ಸಂಪೂರ್ಣವಾಗಿ ಬದಲಾಗುವ ಹೋದ, ಸೊ ಆ ರೀತಿಯಾಗಿ ನೀವು ಕೂಡ ಬದಲಾಗ್ತೀರಿ, ಅಶೋಕನ ರೀತಿಯಂತೆ ನೀವು ಕೂಡ ಬದಲಾಗ್ತೀರಿ ಅಂತ ಹೇಳ್ಬಿಟ್ಟು ರಾಧಾಕೃಷ್ಣನ್ ಅವರು ಯಾರಿಗೆ ಸ್ಟಾಲಿನ್ ಅವರಿಗೆ ಪ್ರಥಮ ಭೇಟಿಯಲ್ಲಿ ಹೇಳಿರಂತೆ. ಆ ಮಾತನ್ನು ಕೂಡ ಈ ಬೀಳ್ಕೊಡುಗೆ ಸಮಾರಂಭದಲ್ಲಿ ಇವರು ಸ್ಮರಿಸ್ಕೊಂತಾ ಇದ್ದಾರೆ. ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ, ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನು ತೋರುತ್ತದೆ. ಅದನ್ನ ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಾಮಾನ್ಯತೆಯ ಅರಿವಾಗುವುದೆಂಬ ವಿಷಯವನ್ನು ಅವರು ಎಲ್ಲಾ ಧರ್ಮಗಳ ಆಳವಾದ ಅಧ್ಯಯನದಿಂದ ಸಾಧಿಸಿ ತೋರಿಸಿದರು. ರಾಧಾಕೃಷ್ಣನ ತಮ್ಮ ವಿದ್ವತ್ ತಪ್ಪದ ಫಲವಾಗಿ ಯುಗದ ಪರಿವರ್ತನಾಶೀಲ ಪ್ರಭಾವ ವ್ಯಕ್ತಿಗಳಲ್ಲಿ ಒಬ್ಬರೆನಿಸಿದ್ದರು. ಅಂದ್ರೆ ಯಾವುದೇ ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ಧರ್ಮದ ಮಕ್ಕಳೇ, ಯಾವ ಧರ್ಮವೂ ಕೂಡ ಒಂದು ಮೋಸವನ್ನ ಮಾಡಿ ಅನ್ಯಾಯ ಮಾಡಿ ಅಂದ್ರೆ ಯಾವ ಧರ್ಮವೂ ಕೂಡ ಹೇಳಿಕೆ ಸಾಧ್ಯವಿಲ್ಲ. ಎಲ್ಲಾ ಧರ್ಮದ ಆಶಯ ಒಂದೇ, ಪರೋಪಕಾರ ಗುಣವನ್ನ ಬೆಳೆಸ್ಕೊಳ್ಳಿ, ಮತ್ತೊಬ್ಬರಿಗೆ ಅನುಕೂಲ ಮಾಡಿ, ಸಹಾಯವನ್ನ ಮಾಡಿ, ಸಹಕಾರ ಮನೋಭಾವ, ಒಳ್ಳೆಯತನ, ಸೃಜನಶೀಲ, ಒಳ್ಳೆಯ ಸಚ್ಚಾರಿತ್ರ ಅಂತ ಹೇಳ್ತೀವಿ. ಸೊ ಆ ತರದ ಗುಣಗಳನ್ನ ಬೆಳೆಸ್ಕೊಂಡು ಬೇರೊಬ್ಬರಿಗೆ ಆದರ್ಶಪ್ರಾಯವಾಗಿ ಇರಿ, ಮಾದರಿಯಾಗಿ ಇರಿ ಅನ್ನೋದನ್ನ ಹೇಳುತ್ತೆ. ಸೊ ಅದನ್ನೇ ಇಲ್ಲಿ ನೆನಪಿಸ್ಕೊಳ್ತಾ ಇರ್ತಕ್ಕಂಥದ್ದು ಮಕ್ಕಳೇ. ನೋಡಿ, ಇದಿಷ್ಟು ಕೂಡ ರಾಧಾಕೃಷ್ಣನ್ ಅವರಿಗೆ ಸಂಬಂಧಪಟ್ಟಂತೆ ರಷ್ಯಾ ದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಟಾಲಿನ್ ಅವರು ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳುವಂತಹ ಮಾತುಗಳ ಒಂದು ಸ್ಮರಣೆ ಆಯಿತು. ಹಾಗಾದ್ರೆ ಇಂತಹ ರಾಧಾಕೃಷ್ಣನ್ ಅವರು ಎಲ್ಲಿ ಹುಟ್ಟಿದ್ರು, ಎಷ್ಟರಲ್ಲಿ ಹುಟ್ಟಿದ್ರು, ಅವರ ತಂದೆ ಮತ್ತು ತಾಯಿ ಯಾರು? ಸೊ ಆ ಒಂದು ಪ್ರಶ್ನೆಗೆ ಉತ್ತರ ಈಗ ಮುಂದಿನ ಕಾರಣದಲ್ಲಿ ಇರುತ್ತೆ. ರಾಧಾಕೃಷ್ಣನ್ ಅವರು ಆಂಧ್ರ ಪ್ರದೇಶ, ಈಗಿನ ಸೀಮಾಂಧ್ರ ಆಂಧ್ರ ಪ್ರದೇಶ, ಈಗ ಎರಡು ಭಾಗ ಇದೆ ಮಕ್ಕಳೇ. ಆಂಧ್ರ ಪ್ರದೇಶ ಅಖಂಡ ಆಂಧ್ರ ಪ್ರದೇಶ, ಸೀಮಾಂಧ್ರ ಅಂತ ಹೇಳ್ಬಿಟ್ಟು ಡಿವೈಡ್ ಆಗಿದೆ. ಈಗ ಸೀಮಾಂಧ್ರ ಪ್ರದೇಶಕ್ಕೆ ಆ ಭಾಗ, ಆ ಒಂದು ಸ್ಥಳ ಸೀಮಾಂಧ್ರ ವಿಭಾಗಕ್ಕೆ ಸೇರುತ್ತೆ. ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ ಎಂಬ ಪುಟ್ಟ ಗ್ರಾಮದಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತಣಿ ಅಂತಕ್ಕಂತಹ ಪ್ರದೇಶದಲ್ಲಿ ಕ್ರಿಸ್ತ ಶಕ 1888ರಲ್ಲಿ ಕ್ರಿಸ್ತಶಕ 1888 ಸೆಪ್ಟೆಂಬರ್ 5 ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಗಡಿ ಪ್ರದೇಶದಲ್ಲಿರ್ತಕ್ಕಂತಹ ತಿರುತ್ತಣಿ ಅಂತಕ್ಕಂತಹ ಪ್ರದೇಶದಲ್ಲಿ 1888 ಸೆಪ್ಟೆಂಬರ್ 5ರಂದು ಜನನವನ್ನ ಪಡೆದಂತಾರೆ ಮಕ್ಕಳೇ. ಯಾರು? ರಾಧಾಕೃಷ್ಣನ್ ಅವರು. ತಂದೆ ವೀರಸ್ವಾಮಿ ಮತ್ತು ತಾಯಿ ಸೀತಮ್ಮ. ನೋಡಿ, ವೀರಸ್ವಾಮಿ ಮತ್ತು ಸೀತಮ್ಮ ಎಂಬುವ ಸುಂದರ ದಂಪತಿಗಳ ಸುಪುತ್ರರಾಗಿ ರಾಧಾಕೃಷ್ಣನ್ ಅವರು ತಿರುತ್ತಣಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ 1888 ಸೆಪ್ಟೆಂಬರ್ 5ರಂದು ಜನಿಸ್ತಾರೆ. ನೋಡಿ, ಇವರ ತಾತ, ಅವರ ಮುತ್ತಜ್ಜ ವೀರಸ್ವಾಮಿ ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ನೆಲೆಸಿದರು. ಮೂಲತಃ ಇವರು ಯಾವುದು ಆಂಧ್ರ ಪ್ರದೇಶದವರೇ ಮಕ್ಕಳೇ. ಆದ್ರೆ ಇವರ ತಾತ ಆಗಿರ್ತಕ್ಕಂತಹ ಮುತ್ತಾತ ವೀರಸ್ವಾಮಿ ಅವರು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತಹ ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ಒಂದು ತಿರುತ್ತಣಿ ಭಾಗಕ್ಕೆ ಬಂದು ನೆಲೆಸ್ತಾರೆ. ಹಾಗಾಗಿ ಅಲ್ಲಿ ಬಂದು ಅಲ್ಲಿ ನೆಲೆಸಿದ್ರಿಂದ ಆ ಒಂದು ತಿರುತ್ತಣಿ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ ನಮ್ಮ ರಾಧಾಕೃಷ್ಣನ್ ಹುಡ್ತಾರೆ. ಪತ್ನಿ ಶಿವಕಾಮು ಪದ್ಮ ಅಂತಕ್ಕಂಥ ಒಂದು ಹೆಸರಿನೂ ಕೂಡ ಕರೀತಾರೆ. ಹಾಗಾಗಿ ಅದನ್ನ ಬ್ರಾಕೆಟ್ ಹಾಕಿರ್ತಾರೆ. ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದರು. ಸೊ ಪತ್ನಿ ಯಾರಂದ್ರೆ ಶಿವಕಾಮು ಅಂತಕ್ಕಂಥವ್ರು ಪತ್ನಿ. ಇವರ ಒಂದು ಜೀವನದಲ್ಲಿ ತುಂಬಾ ಇವರ ಏನೇ ಸಾಧನೆ ಮಾಡಿದ್ರು ಕೂಡ ಆ ಎಲ್ಲಾ ಸಾಧನೆಗೆ ಸಹಕಾರವಾಗಿ ನೀಡತಕ್ಕಂಥವ್ರು ಬೆನ್ನೆಲುಬಾಗಿ ನಿಂತವರು ಶಿವಕಾಮು ಅಂತಕ್ಕಂತಹ ಪತ್ನಿ. ಇನ್ನು ಅವರ ವಿದ್ಯಾಭ್ಯಾಸದ ಬಗ್ಗೆ ಈ ಮುಂದೆ ಬರುತ್ತೆ. ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟವಿರಲಿಲ್ಲ. ದೇಶಿ ಭಾಷೆಯಿಂದ ಸಂಸ್ಕೃತವನ್ನ ಕಲಿಯೆಂಬ ಅಪೇಕ್ಷೆ. ನೋಡಿ ಮಕ್ಕಳೇ, ಅವತ್ತಿನ ಕಾಲದಲ್ಲಿ ಅಂತಂದ್ರೆ ನಮ್ಮ ಭಾರತ ಅಂದ್ರೆ ಬಹಳಷ್ಟು ಇತಿಹಾಸನ ಒಳಗೊಂಡಿರ್ತಕ್ಕಂಥದ್ದು.
ಅಂತಕ್ಕಂಥದ್ದು, ಸಂಸ್ಕೃತ ಅಂತಕ್ಕಂಥದ್ದು ಅಪಾರವಾಗಿರ್ತಕ್ಕಂತಹ ಒಂದು ಅಪಾರವಾಗಿರ್ತಕ್ಕಂಥ ಹೆಸರನ್ನ ಗಳಿಸಿರ್ತಕ್ಕಂತಹ ಒಂದು ಭಾಷೆಯಾಗಿ ಅವತ್ತಿನ ಕಾಲದಲ್ಲಿ ಬೆಳವಣಿಗೆ ಆಗಿರುತ್ತೆ. ಜೊತೆಗೆ ಈಗ 1888ರಲ್ಲಿ ಏನು ನಮ್ಮ ರಾಧಾಕೃಷ್ಣ ಹುಟ್ಟಿರ್ತಾರೋ ಅಂತಹ ಒಂದು ಕಾಲಘಟ್ಟದಲ್ಲಿ ಅವರು ಹುಟ್ಟಿದಂತಹ ಆ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಭಾರತ ದೇಶವನ್ನ ಬ್ರಿಟಿಷ್ನವರು ವಶಪಡಿಸಿಕೊಂಡಿರ್ತಾರೆ. ಅವರು ಬ್ರಿಟಿಷ್ನವರ ಆಳ್ವಿಕೆ ನಡೀತಾ ಇರುತ್ತೆ. ಸೊ ಹಾಗಾಗಿ ಅವರ ಆಳ್ವಿಕೆ ನಡೆದ್ರಿಂದ ಅವರ ಒಂದು ಇಂಗ್ಲಿಷ್ ಶಿಕ್ಷಣ ಪದ್ಧತಿ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಪ್ರಾರಂಭ ಆಗಿರುತ್ತೆ. ಸೊ ಇಂಗ್ಲಿಷರ ಒಂದು ಆಡಳಿತದ ಮುಖೇನ ಅವರ ಆಡಳಿತ ಇರುತ್ತೆ, ಜೊತೆಗೆ ಅವರ ಪ್ರಭಾವದಿಂದಾಗಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿ ಅಂತಕ್ಕಂಥದ್ದು ಪ್ರಾರಂಭ ಆಗಿರುತ್ತೆ. ಜೊತೆಗೆ ಸೊ ಹಾಗಾಗಿ ಅಂತಹ ಒಂದು ಇಂಗ್ಲಿಷ್ ಕಲಿಸತಕ್ಕಂತಹ ಒಂದು ಇಂಗ್ಲಿಷ್ ಶಿಕ್ಷಣವನ್ನ ಕಲಿತಕ್ಕಂಥದ್ದು ನಮ್ಮ ರಾಧಾಕೃಷ್ಣನ್ ಅವರ ತಂದೆ ಇರತಕ್ಕಂತಹ ಯಾರು ವೀರಸ್ವಾಮಿಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ತನ್ನ ಮಗ ದೇಶಿ ಭಾಷೆಯಾಗಿರ್ತಕ್ಕಂತಹ ಸಂಸ್ಕೃತವನ್ನ ಕಲಿಬೇಕು ಅಂತಕ್ಕಂತಹ ಒಂದು ಅಪೇಕ್ಷೆ ಅಭಿಲಾಷೆ ಇರುತ್ತೆ. ಹಾಗಾಗಿ ನೋಡಿ, ಹಾಗಾಗಿ ಅನಂತರ ತಿರುಪತಿಯ ಆದರೆ ಅದು ಸಾಧ್ಯವಾಗಲಿಲ್ಲ. ಅನಂತರ ತಿರುಪತಿಯ ಹರ್ಮಸ್ಬರ್ಗ್ ಮಿಷನರಿ ಶಾಲೆಗೆ ಸೇರಿಸಿದರು. ನೋಡಿ, ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನ ಕಲಿಬೇಕು ಅಂತಕ್ಕಂಥ ಅಪೇಕ್ಷೆ ಇರುತ್ತೆ, ಆಸೆ ಇರುತ್ತೆ. ಆದರೆ ಅನಿವಾರ್ಯ ಕಾರಣದಿಂದಾಗಿ ಅಂತಹ ಒಂದು ಸಂಸ್ಕೃತ ಭಾಷೆಯನ್ನ ಕಲಿಸಲಿಕ್ಕೆ ತನ್ನ ಮಗನಿಗೆ ಕಲಿಸಲಿಕ್ಕೆ ಅವಕಾಶ ಆಗೋದಿಲ್ಲ. ಜೊತೆಗೆ ಇವರ ಒಂದು ಮುಂದಿನ ವ್ಯಾಸಂಗಕ್ಕಾಗಿ ತಿರುಪತಿಯಲ್ಲಿರ್ತಕ್ಕಂಥ ಹರ್ಮಸ್ಬರ್ಗ್ ನ ಮಿಷನರಿ ಶಾಲೆಗೆ ಇವರನ್ನ ಸೇರಿಸ್ತಾರೆ. ಮತ್ತೆ ಮಿಷನರಿ ಶಾಲೆ ಏನ್ ಮಿಷನರಿ ಶಾಲೆ ಅಂತಂದ್ರೆ ಕ್ರೈಸ್ತ ಪಾದಗಳು ನಡೆಸುವ ಕ್ರೈಸ್ತ ಪಾದ್ರಿಗಳು ನಡೆಸುವ ಶಾಲೆಯನ್ನ ನಾವು ಮಿಷನರಿ ಶಾಲೆ ಅಂತೇಳಿ ಕರಿತೀವಿ. ಕ್ರೈಸ್ತ ಪಾದ್ರಿಗಳು ನಡೆಸ್ತಕ್ಕಂತಹ ಒಂದು ಶಾಲೆಗಳನ್ನ ಮಿಷನರಿ ಶಾಲೆ ಅಂತ ಕರಿತೀವಿ. ಹಾಗಾಗಿ ಅಂತಹ ಒಂದು ತಿರುಪತಿಯಲ್ಲಿ ಇರತಕ್ಕಂತಹ ಒಂದು ಹರ್ಮಸ್ಬರ್ಗ್ ನ ಮಿಷನರಿ ಶಾಲೆಗೆ ಇವರ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಸೇರಿಸ್ತಾರೆ. ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು. ನೋಡಿ, ಅನಿವಾರ್ಯ ಕಾರಣವಾಗಿ ಯಾವ್ದು ಬೇಡ ಅಂತ ಹೇಳ್ತಾ ಇದ್ರು, ಆದ್ರೆ ಅದೇ ಭಾಷೆಯನ್ನ ಕಲಿಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಯಾಕಂದ್ರೆ ಆ ಒಂದು ಹರ್ಮಸ್ಬರ್ಗ್ ನ ಮಿಷನರಿ ಶಾಲೆಯಲ್ಲಿ ಇಂಗ್ಲಿಷ್ ಭಾಷೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಡ್ತಾ ಇದ್ರು. ಇಂಗ್ಲಿಷ್ ಭಾಷೆಯಲ್ಲಿ ಹೆಚ್ಚೆಚ್ಚು ಕಲಿಸ್ತಾ ಇದ್ರು. ಹಾಗಾಗಿ ಅದನ್ನೇ ಕಲಿಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ ಇತ್ತು. ಇನ್ನು ಪ್ರೌಢಶಾಲಾ ಶಿಕ್ಷಣದ ಮುಗಿಸಿದ ರಾಧಾಕೃಷ್ಣನ್ ವೆಲ್ಲೂರಿನ ಊರ್ಸ್ ಕಾಲೇಜಿಗೆ BA ಪೂರ್ವದ 2 ವರ್ಷಗಳ ಕಲಾ ಪದವಿಗೆ ಸೇರಿದರು. ಇನ್ನು ಪ್ರೌಢ ಶಿಕ್ಷಣ ಅಂದ್ರೆ ಹೈಸ್ಕೂಲ್ ಶಿಕ್ಷಣವನ್ನ ಮುಗಿಸ್ಕೊಂತಾರೆ. ಹೈಸ್ಕೂಲ್ ಶಿಕ್ಷಣವನ್ನ ಅಂದ್ರೆ ಪ್ರೌಢ ಶಿಕ್ಷಣವನ್ನ ಮುಗಿಸಿದ ನಂತರ ವೆಲ್ಲೂರಿನಲ್ಲಿರ್ತಕ್ಕಂತಹ ಊಸ್ ಅಂತಕ್ಕಂತಹ ಕಾಲೇಜಿಗೆ BA ಪೂರ್ವದ 2 ವರ್ಷಗಳ ಕಲಾ ಪದವಿಗೆ ಸೇರಿಸಿದರು. ಅಂದ್ರೆ ನಾವು ಈಗ ಸಾಮಾನ್ಯವಾಗಿ BA ಪೂರ್ವದ ಪದವಿ BA ಪೂರ್ವದ ಶಿಕ್ಷಣ ಅಂತಂದ್ರೆ ಇವತ್ತಿನ ನೀವು ಹೇಳ್ತಾರೆ ಮಕ್ಕಳೇ PUC ಪದವಿ ಪೂರ್ವ ಶಿಕ್ಷಣ 2 ವರ್ಷಗಳ SSLC ನಂತರ ಮತ್ತು BA ಪೂರ್ವದ ಶಿಕ್ಷಣ ಏನು 2 ವರ್ಷಗಳ ಶಿಕ್ಷಣ ಇದೆಯಲ್ಲ PUC ಆ ಒಂದು ಶಿಕ್ಷಣವನ್ನ ಇವರು ಪಡ್ಕೊಳ್ತಾ ಇರತಕ್ಕಂಥದ್ದು ಎಲ್ಲಿ ವೆಲ್ಲೂರಿನಲ್ಲಿರ್ತಕ್ಕಂಥ ಊಸ್ ಎಂಬುವ ಕಾಲೇಜಿನಲ್ಲಿ BA ಪೂರ್ವದ 2 ವರ್ಷಗಳ ಶಿಕ್ಷಣವನ್ನ ಇವರು ಪಡ್ಕೊಳ್ತಾರೆ, ಕಲಾ ಪದವಿಯನ್ನ ಪಡ್ಕೊಳ್ತಾರೆ. ಮಿಷನರಿ ಶಾಲೆಯ ಶಿಸ್ತಿನ ತರಬೇತಿಯಿಂದ ರಾಧಾಕೃಷ್ಣ ಅವರ ಮನಸ್ಸು ನಿಧಾನವಾಗಿ ಅಧ್ಯಯನದತ್ತವಾಯಿತು. ಗ್ರಹಣ ಶಕ್ತಿ ಚುರುಕಾಯಿತು. ಗ್ರಹಣ ಶಕ್ತಿ ಅಂದ್ರೆ ಯಾವ್ದಾದ್ರು ಒಂದು ವಿಷಯವನ್ನ ಕಲಿಬೇಕು ಅಂತಂದಾಗ ಆ ವಿಷಯವನ್ನ ಕಲಿಯುವ ತನಕ ಕೂಡ ಬಿಡ್ತಾ ಇರಲಿಲ್ಲ. ಎಷ್ಟೇ ಕಷ್ಟ ಆದ್ರೂ ಕೂಡ ನಾನು ತಿಳ್ಕೊಳ್ಳೇಬೇಕು, ಆ ವಿಚಾರ ನನಗೆ ಗೊತ್ತಾಗಲೇಬೇಕು ಅಂತ ತುಂಬಾ ಆಸಕ್ತಿಯಿಂದ ಆ ಒಂದು ವಿಷಯವನ್ನ ತಿಳ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಅಂತ ಒಂದು ಗ್ರಹಣ ಶಕ್ತಿ ಅಂತಕ್ಕಂಥದ್ದು ಹೆಚ್ಚಾಗುತ್ತದೆ, ಚುರುಕಾಗುತ್ತದೆ. ವಿದ್ಯಾರ್ಥಿ ಜೀವನದ ಗುರಿಯ ಅರಿವು ಅವರಿಗೆ ಅಂದ್ರೆ ವಿದ್ಯಾರ್ಥಿಯ ಜೀವನ ಕೇವಲ ಆಟ ಆಡಿಕೊಂಡು ಕಳೆತಕ್ಕಂಥದ್ದಲ್ಲ. ವಿದ್ಯಾರ್ಥಿಯ ಹಂತದಲ್ಲಿ ನಾವೇನೋ ನಮಗೆ ಬೇಕಾಗಿರ್ತಕ್ಕಂತಹ ಒಂದು ಉತ್ತಮ ಶಿಕ್ಷಣ ಅಂತಕ್ಕಂಥದ್ದು ಅಂದ್ರೆ ಎಲ್ಲಾ ರೀತಿಯ ಶಿಕ್ಷಣ ಏನ್ ಪಡ್ಕೊಂತೀವಿ ನಾವು ಅಂತಹ ಒಂದು ಶಿಕ್ಷಣಕ್ಕೆ ಇವರು
ಆ ಒಂದು ವಿದ್ಯಾರ್ಥಿ ಜೀವನದ ಉದ್ದೇಶ ಅನ್ನೋದು ಏನಿರುತ್ತೆ ಅದನ್ನು ಬಹಳ ಬೇಗ ಪಡ್ಕೊಳ್ತಾರೆ. ಸೊ ಹಾಗಾಗಿ ಅರ್ಕೊಂಡ್ಬಿಟ್ಟು ಅಂತಹ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಇವರು ಪ್ರಯತ್ನವನ್ನ ಪಡ್ತಾರೆ. ಶಿಸ್ತು ಗಾಂಭೀರ್ಯದೊಡನೆ ಅಧ್ಯಯನಶೀಲರಾಗತೊಡಗಿದರು. ವಿದ್ಯಾರ್ಥಿ ವೇತನ ಪಡೆದು ಅಂದಿನ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಲ್ಲಿ BA ಪದವಿಗೆ ಸೇರಿದರಂತೆ. ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ನೋಡಿ, ಬೆಂಗಳೂರಿನಲ್ಲಿರ್ತಕ್ಕಂಥ ವುಡ್ಸ್ ಕಾಲೇಜಲ್ಲಿ BA ಪೂರ್ವದ ಶಿಕ್ಷಣವನ್ನ ಇವರು ಪಡ್ಕೊಂಡ್ರೆ, ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಮದ್ರಾಸಿನಲ್ಲಿರ್ತಕ್ಕಂತಹ ಕಾಲೇಜಿನಲ್ಲಿ BA ಪದವಿಯನ್ನು ಇವರು BA ಪದವಿ ಪಡಿತಾರೆ. ಜೊತೆಗೆ ತತ್ವಶಾಸ್ತ್ರ ಅಂತಕ್ಕಂಥದ್ದು ಇವರಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ವಿಷಯವಾಗಿರುತ್ತೆ. ಹಾಗಾಗಿ ಅಂತಹ ಒಂದು ತತ್ವಶಾಸ್ತ್ರದಲ್ಲಿ ಇವರು ಪ್ರಥಮ ದರ್ಜೆಯಲ್ಲಿ ಇವರು ಉತ್ತೀರ್ಣತೆಯನ್ನ ಪಡ್ಕೊಳ್ತಾರೆ. ಮದ್ರಾಸಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವಿಗೆ ಸೇರಿಕೊಂಡು ಆ ಒಂದು ಕಾಲೇಜಿನಲ್ಲಿ ತತ್ವಶಾಸ್ತ್ರ ವಿಭಾಗದಲ್ಲಿ ಅತ್ಯುತ್ತಮ ವಿದ್ಯಾರ್ಥಿ ಅಂತಿಸಿ ಪ್ರಥಮ ದರ್ಜೆಯಲ್ಲಿ ಇವರು ಉತ್ತೀರ್ಣರಾಗ್ತಾರೆ. ಮನೆಯ ಜವಾಬ್ದಾರಿ ಹೊತ್ತ ಇವರು ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠ ಹೇಳಿ ಹಣ ಗಳಿಸುತ್ತಿದ್ದರು. ಮಕ್ಕಳ ಅವತ್ತಿನ ಕಾಲದಲ್ಲಿ ತುಂಬಾ ಬಡತನದ ಒಂದು ವಾತಾವರಣ ಇರುತ್ತೆ. ಹಾಗಾಗಿ ಅವತ್ತಿನ ಒಂದು ದಿನಮಾನಗಳು ಕಷ್ಟಕರವಾಗಿರತಕ್ಕಂತಹ ಆಗಿರೋದ್ರಿಂದ ಇಲ್ಲಿ ಮನೆಯಿಂದ ಒಂದು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಸಹಕಾರ ಅಂತಕ್ಕಂಥದ್ದು ಇರೋದಿಲ್ಲ. ತನ್ನ ಮಗ ಯಾವುದೇ ತಂದೆ ತಾಯಿಗೆ ತನ್ನ ಮಗನನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಆಸೆ ಇದ್ರೂ ಕೂಡ ಆ ಆಸೆಯನ್ನ ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಅದು ಹಣಕಾಸಿನ ಕಾರಣದಿಂದ ಇರಬಹುದು ಅಥವಾ ಬೇರೆ ಬೇರೆ ಕಾರಣದಿಂದನೂ ಕೂಡ ಇರಬಹುದು. ಅಂದ್ರೆ ಹಣಕಾಸು ಅಂತ ಬಂದಾಗ ಸೊ ಇಲ್ಲಿ ಹಣಕಾಸಿನ ನೆರವನ್ನ ತಂದೆ ಸರಿಯಾದಂತಹ ರೀತಿಯಲ್ಲಿ ಸಿಗದಂತಹ ಸಂದರ್ಭದಲ್ಲಿ ನೋಡಿ, ಇವರು ಉತ್ತಮವಾಗಿ ಓದುವ ಮುಖಾಂತರವಾಗಿ ಒಂದು ಕಡೆ ವಿದ್ಯಾರ್ಥಿ ವೇತನವನ್ನ ಪಡ್ಕೊಳ್ತಾರೆ. ಸೊ ಅದನ್ನ ತನ್ನ ಒಂದು ಶಿಕ್ಷಣಕ್ಕಾಗಿ ಬಳಸ್ಕೊಂತಾರೆ. ಜೊತೆಗೆ ತನಗಿಂತ ಚಿಕ್ಕ ಮಕ್ಕಳಿಗೆ ಅಂದ್ರೆ ಕಿರಿಯ ಸಹಪಾಠಿಗಳಿಗೆ ಒಂದು ಮನೆಯಲ್ಲಿ ಪಾಠವನ್ನ ಮಾಡುವ ಮುಖಾಂತರವಾಗಿ ಅದರಿಂದನೂ ಕೂಡ ಹಣ ಸಂಪಾದನೆ ಮಾಡ್ಕೊಳ್ತಾರೆ. ಒಟ್ಟಾರೆ ತನಗೆ ಹೇಗೆ ಒಂದು ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ಹಣಕಾಸಿನ ನೆರವನ್ನ ಬೇಕು ಅನ್ನೋದನ್ನ ತನ್ನ ತಂದೆ ತಾಯಿಗಳಿಗೆ ಹೊರೆಯಾಗದೆ ಸ್ವತಃ ತನ್ನ ಶಿಕ್ಷಣಕ್ಕೆ ಬೇಕಾಗಿರತಕ್ಕಂತಹ ಅಗತ್ಯವಾಗಿರ್ತಕ್ಕಂತಹ ಹಣಕಾಸಿನ ವ್ಯವಸ್ಥೆನ ಸ್ವತಃ ತಾನೇ ಆ ಒಂದು ಚಿಕ್ಕ ವಯಸ್ಸಲ್ಲಿ ದುಡಿತಕ್ಕಂಥದ್ದು ರಾಧಾಕೃಷ್ಣನ್ ಅವರ ಮತ್ತೊಂದು ವಿಶೇಷತೆ ಮಕ್ಕಳೇ. ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಭಾವಿಸಲಿಲ್ಲ. ನೋಡಿ, ನಮ್ಮ ಕುಟುಂಬ ಬಡತನದಲ್ಲಿದೆ, ಹಣ ಬೇಕು, ಮನ ಶಿಕ್ಷಣಕ್ಕೆ ಬೇಕಾಗಿರತಕ್ಕಂತಹ ಸರಿಯಾದಂತಹ ಹಣ ನಮ್ಮ ತಂದೆ ಕೊಡ್ತಾ ಇಲ್ಲ ಅಂತ ಎಂದೂ ಕೂಡ ಅವರು ಹಿಂಜರಿಕೆಯ ಭಾವನೆಯನ್ನ ಹೆದರಿಕೆಯನ್ನ ಎಂದೂ ಕೂಡ ಇಟ್ಟಿರಲಿದೆ. ತಂದೆ ಕೊಡಲಿಕ್ಕೆ ಸಾಧ್ಯ ಇಲ್ವಾ, ಆ ದುಡ್ಡನ್ನ ಸ್ವತಃ ನಾನು ಹೇಗೆ ದುಡ್ಕೋಬಹುದು ಅನ್ನೋ ಒಂದು ಮಾರ್ಗವನ್ನು ಅವರು ಕಂಡುಪಡೆದ್ರು. ಆ ಮಾರ್ಗಕ್ಕೆ ಕೈ ಹಾಕಿ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಅದರಲ್ಲಿ ಸಾಕಷ್ಟು ಹಣವನ್ನು ಕೂಡ ಅವರು ಗಳಿಸ್ತಾರೆ. ತನ್ನ ವಿದ್ಯಾರ್ಥಿ ಒಂದು ಶಿಕ್ಷಣಕ್ಕಾಗಿ ಅದನ್ನ ಬಳಕೆ ಮಾಡ್ತಾರೆ. ಬಡತನದ ಬೇಗೆಯಲ್ಲಿ ತಮ್ಮ ಆಸಕ್ತಿಯ ವಿಷಯವಾದ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ನೋಡ್ರಿ, ಮದ್ರಾಸಿನಲ್ಲಿರ್ತಕ್ಕಂತಹ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತತ್ವಶಾಸ್ತ್ರ ವಿಭಾಗದಲ್ಲಿ ಪ್ರಥಮ ದರ್ಜೆಯಲ್ಲಿ ಇವರು ಉತ್ತೀರ್ಣತೆಯನ್ನ ಪಡ್ಕೊಳ್ತಾರೆ ಅಂತ ಹೇಳಿ ನಾನು ಈಗ ಹೇಳಿದೆ. ಅದೇ ರೀತಿಯಾಗಿ ಇವರಿಗೆ ತತ್ವಶಾಸ್ತ್ರ ಅಂದ್ರೆ ಅಚ್ಚುಮೆಚ್ಚಿನ ವಿಷಯವಾಗಿರುತ್ತೆ. ಸೊ ಹಾಗಾಗಿ ಅಂತಹ ತತ್ವಶಾಸ್ತ್ರ ವಿಷಯದಲ್ಲಿಯೇ MA ಪದವಿಯನ್ನು ಕೂಡ ಇವರು ಪ್ರಥಮ ದರ್ಜೆಯಲ್ಲಿ ಪಡ್ಕೊಳ್ತಾರೆ. ಸೊ ಅದೇ ಒಂದು ತತ್ವಶಾಸ್ತ್ರದವನ್ನೇ MA ಪದವಿಯಲ್ಲೂ ಕೂಡ ಇವರು ಪಡ್ಕೊಂಡು ಅದರಲ್ಲಿ ಕೂಡ ತೇರ್ಗಡೆಯನ್ನ ಓದುತ್ತಾರೆ. ಇಷ್ಟಕ್ಕೆ ಇವತ್ತಿನ ತರಗತಿ ಇರಲಿ ಮಕ್ಕಳೇ. ಇದರ ಒಂದು ಮುಂದುವರೆದ ಭಾಗವನ್ನ ನಂತರದ ತರಗತಿಯಲ್ಲಿ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.